ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ತಮ್ಮ ಪರೀಕ್ಷೆಯ ತಯಾರಿಗೋಸ್ಕರ ಕೆಲವೊಂದು ಪ್ರಮುಖವಾದಂಥ ಪರಿಕಲ್ಪನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಇಂದು ನೋಡೋಣ. ಇವೆಲ್ಲ ಪರಿಕಲ್ಪನೆಗಳು ಕೇವಲ ನಿಮ್ಮ ಪರೀಕ್ಷೆಯ ತಯಾರಿಗಾಗಿ ಈಗಾಗಲೇ ನೀವೆಲ್ಲರೂ ಓದಿರಿ, ಆದರೆ ಜಸ್ಟ್ ಒಂದಿಷ್ಟು ಪಾಯಿಂಟ್ಸ್ ಮುಖಾಂತರ ನಾವು ಅದನ್ನು ಅವಲೋಕಿಸೋಣ. ಸೊ ಮೊದಲನೇದಾಗಿ ವೈಯಕ್ತಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಎಂದರೆ ಒಂದು ಬೀನಿ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ಬೀನಿ ಕಾಮತ್ ಬುದ್ಧಿಶಕ್ತಿ ಪರೀಕ್ಷೆ. ವೈಯಕ್ತಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಎಂದರೆ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆ ಅಂತ. ಮೂರನೇದಾಗಿ ವೈಯಕ್ತಿಕ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಎಂದರೆ ಭಾಟಿಯಾರ್ ಅವರ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ. ನಾಲ್ಕನೇದಾಗಿ ಸಾಮೂಹಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಎಂದರೆ ಆರ್ಮಿ ಅಲ್ಫಾ ಪರೀಕ್ಷೆ ಮತ್ತು ಆರ್ಮಿ ಜನರಲ್ ಕ್ಲಾಸಿಫಿಕೇಶನ್ ಪರೀಕ್ಷೆ ಅಂತೇಳಿ. ಇನ್ನು ಸಾಮೂಹಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಎಂದರೆ ಆರ್ಮಿ ಬೀಟಾ ಪರೀಕ್ಷೆ ಮತ್ತು ಚಿಕಾಗೋ ಅಶಾಬ್ದಿಕ ಪರೀಕ್ಷೆ ಅಂತೇಳಿ. ಇನ್ನು ಆರನೇದಾಗಿ ಕಲಾತ್ಮಕ ಅಭಿಕ್ಷಮತೆಗೆ ಉದಾಹರಣೆ ಎಂದರೆ ಸಂಗೀತ, ನೃತ್ಯ ಮತ್ತು ಚಿತ್ರಕಲೆ ಅಂತ. ಇನ್ನು ವೃತ್ತಿ ಅಭಿಕ್ಷಮತೆಗೆ ಸಂಬಂಧಿಸಿದಂತೆ ವೃತ್ತಿ ಅಂದರೆ ಬೋಧನೆ ಆಗಿರ್ಬೋದು, ವೈದ್ಯ ಮತ್ತು ಇಂಜಿನಿಯರ್ಸ್. ನಿರ್ನಾಳ ಗ್ರಂಥಿ ಎಂದರೇನು? ನಿರ್ನಾಳ ಗ್ರಂಥಿಯ ಉದಾಹರಣೆ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರನಲ್ ಗ್ರಂಥಿ ಮತ್ತು ಲಿಂಗ ಗ್ರಂಥಿಗಳು. ಇನ್ನು ಪ್ರಕ್ಷೇಪಣ ತಂತ್ರಗಳಿಗೆ ಉದಾಹರಣೆ ಅಂತಂದ್ರೆ ಒಂದನೇದಾಗಿ TAT, ಇದನ್ನು ರೂಪಿಸಿದವರು ಮುರ್ರೆ ಮಾರ್ಗನ್ ಅಂತ ಹೇಳಿ. ಎರಡನೇದು ರೋಷಾಕರ ವಶೀಕೃತಿನ ಪರೀಕ್ಷೆ. ನಂತರ 10ನೇ ಪ್ರಶ್ನೆ ಆಕ್ರಮಣಕಾರಿ ತಂತ್ರಗಳಿಗೆ ಉದಾಹರಣೆ ಎಂದರೆ ಸ್ಥಾನ ಬದಲಿ ತಂತ್ರ ಮತ್ತು ಆತ್ಮನಿಂದನೆ ಅಂತ ಹೇಳಿ. ಸ್ಥಾನ ಬದಲಿ ಮತ್ತು ಆತ್ಮನಿಂದನೆ. ಇನ್ನು ಪಲಾಯನ ರಕ್ಷಣಾ ತಂತ್ರದ ಉದಾಹರಣೆಗಳಂತಂದ್ರೆ ದಮನ, ಎರಡನೇದು ಅದಮಿಡುವಿಕೆ, ಮೂರನೇದು ಹಗಲುಗನಸು ಕಾಣುವಿಕೆ. ಇನ್ನು 12ನೇ ಪ್ರಶ್ನೆ ಹೊಂದಾಣಿಕೆ ತಂತ್ರಗಳು ಅಂತಂದ್ರೆ ಹೊಂದಾಣಿಕೆ ತಂತ್ರದಲ್ಲಿ ತಾದಾತ್ಮ್ಯ, ಉದಾತ್ತೀಕರಣ ಮತ್ತು ಪರಿಹಾರ ಅಂತ. ಇನ್ನು ಸಮೂಹ ಮಾಧ್ಯಮಕ್ಕೆ ಉದಾಹರಣೆಗಳೆಂದರೆ ಸಮೂಹ ಮಾಧ್ಯಮ ದಿನಪತ್ರಿಕೆಗಳು, ರೇಡಿಯೋ ಮತ್ತು ದೂರದರ್ಶನ. ಇನ್ನು ವ್ಯಕ್ತಿನಿಷ್ಠ ಪರೀಕ್ಷೆಗಳಿಗೆ ಉದಾಹರಣೆಗಳೆಂದರೆ ಸಂದರ್ಶನ, ವ್ಯಕ್ತಿ ಅಧ್ಯಯನ ಮತ್ತು ಆತ್ಮಚರಿತ್ರೆ. ವಸ್ತುನಿಷ್ಠ ಪರೀಕ್ಷೆಗಳಿಗೆ ಉದಾಹರಣೆಗಳೆಂದರೆ ದರ್ಜಾ